ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ಗೊತ್ತು ಇಡೀ ದೇಶಾದ್ಯಂತ ಸಾಕಷ್ಟೊಂದು ಆಕ್ರೋಶಕ್ಕೆ ಕಾರಣ ಆಗ್ಯದ. ಪಾಕ್ ಸುದ್ದಿ ವಾಹಿನಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪರ ಏನದಂದ್ರೆ ಪಾಕಿಸ್ತಾನದವ್ರು ಸುದ್ದಿ ಜೈ ಜೈಕಾರ ಹೇಳ್ತಾ ಇದ್ದಾರೆ. ನಿಜಕ್ಕೂ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂಥ ಹೇಳಿಕೆ ಕೊಡಬೇಕೇನು? ಟೋಟಲಿ ಯುದ್ಧ ಬೇಡ, ಟೋಟಲಿ ಏನದಂದ್ರೆ ಈ ರೀತಿಯ ಸಿದ್ದರಾಮಯ್ಯ ಅವರೇನು ಹೇಳಿಕೆ ಇದೆ ಗೊತ್ತಾ? ಸಾಕಷ್ಟೊಂದು ಗೊಂದಲ, ಸಾಕಷ್ಟೊಂದು ಆಕ್ರೋಶಕ್ಕೆ ಕಾರಣ ಆಗ್ಯದ. ಮಾಜಿ ಕೇಂದ್ರ ಸಚಿವರಿದ್ದಾರೆ ಸರ್, ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಒಂದು ಮುಖ್ಯಮಂತ್ರಿ ಟೋಟಲಿ ಇವತ್ತಿನ ಪಾಕಿಸ್ತಾನ ಪರ ಮಾತಾಡ್ತಾ ಇದ್ದಾರೆ. ಇಲ್ಲಿಂದ ರಹೀಮ್ ಖಾನ್ ಏನು ಈಗಾಗಲೇ ನೀರು ಬಿಟ್ಟಿದ್ದಾರೆ, ಪಾಕಿಸ್ತಾನಕ್ಕೆ ನೀರು ಬಂದ್ ಮಾಡಿದ್ದಾರೆ. ಅದು ಯಾಕೆ ಬಂದ್ ಮಾಡ್ಯಾರ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದರು. ಅಂದರೆ ಇವರೆಲ್ಲ ಪಾಕಿಸ್ತಾನದಲ್ಲಿ ಗೆದ್ದಾರ, ಪಾಕಿಸ್ತಾನ ಸಚಿವರು ಇದ್ದಾರೆ, ಪಾಕಿಸ್ತಾನ CM ಇದ್ದಾರೆ ಅನ್ನೋ ಜನ ಮಾತಾಡ್ತಾರೆ. ನಾವಿಲ್ಲಿ ಏನು ಹೇಳ್ತೀರಿ? ಖಂಡಿತವಾಗಿಯೂ ಕಾಂಗ್ರೆಸ್ಸು ಸಂಪೂರ್ಣವಾಗಿ ದಿವಾಳಿಯಾಗಿದೆ. ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿದ್ದಂಥ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಕೇವಲ ತುಷ್ಟೀಕರಣದ ರಾಜಕೀಯದಿಂದ ಅಧಿಕಾರಕ್ಕೆ ಬರಬೇಕಂತ ಒಂದು ಏಕೈಕ ಉದ್ದೇಶದಿಂದ ಇವತ್ತು ಮುಖ್ಯಮಂತ್ರಿಗಳು ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ನಡೀಬಾರ್ದು ಅನ್ನುವಂಥದ್ದನ್ನು ಹೇಳಿಕೆ ಇದು ಖಂಡನೀಯ. ಮತ್ತು ಇದು ಪಾಕಿಸ್ತಾನವನ್ನು ಮೆಚ್ಚಿಸುವಂಥದ್ದು ಮತ್ತು ಭಾರತದಲ್ಲಿರುವಂಥ ರಾಜ್ಯದಲ್ಲಿರುವಂಥ ಮುಸಲ್ಮಾನರನ್ನು ಮೆಚ್ಚಿಸುವಂಥ ಕೆಲಸವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕರ್ನಾಟಕದ ಜನತೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಅದೇ ರೀತಿ ರಹೀಮ್ ಖಾನ್ ಪಾಕಿಸ್ತಾನದ ಪರವಾಗಿ ನೀರು ಬಿಟ್ಟಿದ್ದಾರಿಲ್ಲ ಅಂತ ಹೇಳಿಕೆ ನೀರು ಬಿಡಬಾರ್ದು, ಯಾಕೆ ಬಂದ್ ಮಾಡ್ಯಾರ ಅಂತ. ಅದೇ ಇದು ಖಂಡನೀಯ. ನಿಮಗೆ ಬೀದರ್ ವಿಧಾನಸಭಾ ಕ್ಷೇತ್ರದ ಜನತೆ ಮತವನ್ನು ಕೊಟ್ಟಿದ್ದಾರೆ. ಇಲ್ಲಿನ ಜನತೆಯ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ಆ ಪ್ರಶ್ನೆ ಹಾಕುವಂಥ ನೀವು ಭಾರತದ ವಿರೋಧಿ ಮಾನಸಿಕತೆ ಅನ್ನುವಂಥದ್ದನ್ನು ಮತ್ತು 22 ಜನರ ಕೊಲೆನಾಯಿತು ಅದರ ವಿರುದ್ಧವಾಗಿ ಎಲ್ಲ ಅದರ ಪರವಾಗಿದ್ದೀರಿ ಅನ್ನುವಂಥದ್ದನ್ನು ನಿಮ್ಮ ಮಾನಸಿಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ತದೆ. ಸಿದ್ದರಾಮಯ್ಯ ಹೇಳಿಕೆ ಯಾವ ರೀತಿ ಅಂತ ತಾವು ನೋಡ್ತೀರಿ? ಇಂಥ ಸಂದರ್ಭದಲ್ಲಿ ಇಡೀ ದೇಶದ ಪ್ರತಿಯೊಂದು ಮೂಲೆಗಳಲ್ಲಿ ಏನು ಈಗಾಗಲೇ 26-27 ಜನರನ್ನ ಏನು ಕಗ್ಗೊಲೆ ಮಾಡಿದ್ದಾರೆ ಭಯೋತ್ಪಾದಕರು, ಅವ್ರಿಗೆ ತಕ್ಕ ಪಾಠ ಕಲಿಸಲೇಬೇಕು, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಪ್ರತಿಯೊಬ್ಬರು ಒತ್ತಾಯಿಸ್ತಾ ಇದ್ದಾರೆ, ಪ್ರತಿಯೊಬ್ಬರು ಪ್ರಧಾನಿ ಬೆಂಬಲ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಇಂಥ ಹೇಳಿಕೆ ಇಡಿಸೋದು ಖಂಡಿತವಾಗಿಯೂ ಒಬ್ಬ ಮುಖ್ಯಮಂತ್ರಿಗೆ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಮಾಡಬಾರ್ದು ಅನ್ನುವಂಥ ಹೇಳಿಕೆ ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಮತ್ತು ನಿಮ್ಮ ಮಾನಸಿಕತೆ ಸ್ಪಷ್ಟವಾಗಿ ಮುಸಲ್ಮಾನರನ್ನು ಮೆಚ್ಚಿಸುವಂಥದ್ದಕ್ಕೆ ಮಾತ್ರ ಸೀಮಿತವಾಗಿದೆ. ಅದಕ್ಕೆ ನಿಮ್ಮ ಹೇಳಿಕೆ ಇವತ್ತು ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಮೆಚ್ಚಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯಾಗಿದ್ದಾರೆ. ಇದು ಖಂಡನೀಯ, ಇದು ಸರಿಯಲ್ಲ. ಸೊ ಇದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಮಾತು. ಟೋಟಲಿ CM ಅವರ ಹೇಳಿಕೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಸಾಕಷ್ಟೊಂದು ಆಕ್ರೋಶಕ್ಕೆ ಪಡಿಸ್ತಾ ಇದೆ ಅಂತ ಹೇಳ್ಬೋದು. ಅಲ್ಪಸಂಖ್ಯಾತರು, ಪಾಕಿಸ್ತಾನ ಮುಸ್ಲಿಮರು ಇರ್ಬೋದು, ಭಾರತೀಯರ ಮುಸ್ಲಿಮರನ್ನು ಖುಷಿ ಪಡಿಸೋಕ್ಕೋಸ್ಕರ ಸಿದ್ದರಾಮಯ್ಯ ಅಂತ ಹೇಳಿಕೆ ನೀಡ್ತಾ ಇದ್ದಾರೆ ಅಂತೇಳಿ ಖೂಬಾ ಆಕ್ರೋಶಕ್ಕೆ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ಗೊತ್ತು ಇಡೀ ದೇಶಾದ್ಯಂತ ಸಾಕಷ್ಟೊಂದು ಆಕ್ರೋಶಕ್ಕೆ ಕಾರಣ ಆಗ್ಯದ. ಪಾಕ್ ಸುದ್ದಿ ವಾಹಿನಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪರ ಏನದಂದ್ರೆ ಪಾಕಿಸ್ತಾನದವ್ರು ಸುದ್ದಿ ಜೈ ಜೈಕಾರ ಹೇಳ್ತಾ ಇದ್ದಾರೆ. ನಿಜಕ್ಕೂ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂಥ ಹೇಳಿಕೆ ಕೊಡಬೇಕೇನು? ಟೋಟಲಿ ಯುದ್ಧ ಬೇಡ, ಟೋಟಲಿ ಏನದಂದ್ರೆ ಈ ರೀತಿಯ ಸಿದ್ದರಾಮಯ್ಯ ಅವರೇನು ಹೇಳಿಕೆ ಇದೆ ಗೊತ್ತಾ? ಸಾಕಷ್ಟೊಂದು ಗೊಂದಲ, ಸಾಕಷ್ಟೊಂದು ಆಕ್ರೋಶಕ್ಕೆ ಕಾರಣ ಆಗ್ಯದ. ಮಾಜಿ ಕೇಂದ್ರ ಸಚಿವರಿದ್ದಾರೆ ಸರ್, ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಒಂದು ಮುಖ್ಯಮಂತ್ರಿ ಟೋಟಲಿ ಇವತ್ತಿನ ಪಾಕಿಸ್ತಾನ ಪರ ಮಾತಾಡ್ತಾ ಇದ್ದಾರೆ. ಇಲ್ಲಿಂದ ರಹೀಮ್ ಖಾನ್ ಏನು ಈಗಾಗಲೇ ನೀರು ಬಿಟ್ಟಿದ್ದಾರೆ, ಪಾಕಿಸ್ತಾನಕ್ಕೆ ನೀರು ಬಂದ್ ಮಾಡಿದ್ದಾರೆ. ಅದು ಯಾಕೆ ಬಂದ್ ಮಾಡ್ಯಾರ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದರು. ಅಂದರೆ ಇವರೆಲ್ಲ ಪಾಕಿಸ್ತಾನದಲ್ಲಿ ಗೆದ್ದಾರ, ಪಾಕಿಸ್ತಾನ ಸಚಿವರು ಇದ್ದಾರೆ, ಪಾಕಿಸ್ತಾನ CM ಇದ್ದಾರೆ ಅನ್ನೋ ಜನ ಮಾತಾಡ್ತಾರೆ. ನಾವಿಲ್ಲಿ ಏನು ಹೇಳ್ತೀರಿ? ಖಂಡಿತವಾಗಿಯೂ ಕಾಂಗ್ರೆಸ್ಸು ಸಂಪೂರ್ಣವಾಗಿ ದಿವಾಳಿಯಾಗಿದೆ. ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿದ್ದಂಥ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಕೇವಲ ತುಷ್ಟೀಕರಣದ ರಾಜಕೀಯದಿಂದ ಅಧಿಕಾರಕ್ಕೆ ಬರಬೇಕಂತ ಒಂದು ಏಕೈಕ ಉದ್ದೇಶದಿಂದ ಇವತ್ತು ಮುಖ್ಯಮಂತ್ರಿಗಳು ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ನಡೀಬಾರ್ದು ಅನ್ನುವಂಥದ್ದನ್ನು ಹೇಳಿಕೆ ಇದು ಖಂಡನೀಯ. ಮತ್ತು ಇದು ಪಾಕಿಸ್ತಾನವನ್ನು ಮೆಚ್ಚಿಸುವಂಥದ್ದು ಮತ್ತು ಭಾರತದಲ್ಲಿರುವಂಥ ರಾಜ್ಯದಲ್ಲಿರುವಂಥ ಮುಸಲ್ಮಾನರನ್ನು ಮೆಚ್ಚಿಸುವಂಥ ಕೆಲಸವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕರ್ನಾಟಕದ ಜನತೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಅದೇ ರೀತಿ ರಹೀಮ್ ಖಾನ್ ಪಾಕಿಸ್ತಾನದ ಪರವಾಗಿ ನೀರು ಬಿಟ್ಟಿದ್ದಾರಿಲ್ಲ ಅಂತ ಹೇಳಿಕೆ ನೀರು ಬಿಡಬಾರ್ದು, ಯಾಕೆ ಬಂದ್ ಮಾಡ್ಯಾರ ಅಂತ. ಅದೇ ಇದು ಖಂಡನೀಯ. ನಿಮಗೆ ಬೀದರ್ ವಿಧಾನಸಭಾ ಕ್ಷೇತ್ರದ ಜನತೆ ಮತವನ್ನು ಕೊಟ್ಟಿದ್ದಾರೆ. ಇಲ್ಲಿನ ಜನತೆಯ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ
ಆ ಪ್ರಶ್ನೆ ಹಾಕುವಂಥ ನೀವು ಭಾರತದ ವಿರೋಧಿ ಮಾನಸಿಕತೆ ಅನ್ನುವಂಥದ್ದನ್ನು ಮತ್ತು 22 ಜನರ ಕೊಲೆನಾಯಿತು ಅದರ ವಿರುದ್ಧವಾಗಿ ಎಲ್ಲ ಅದರ ಪರವಾಗಿದ್ದೀರಿ ಅನ್ನುವಂಥದ್ದನ್ನು ನಿಮ್ಮ ಮಾನಸಿಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ತದೆ. ಸಿದ್ದರಾಮಯ್ಯ ಹೇಳಿಕೆ ಯಾವ ರೀತಿ ಅಂತ ತಾವು ನೋಡ್ತೀರಿ? ಇಂಥ ಸಂದರ್ಭದಲ್ಲಿ ಇಡೀ ದೇಶದ ಪ್ರತಿಯೊಂದು ಮೂಲೆಗಳಲ್ಲಿ ಏನು ಈಗಾಗಲೇ 26-27 ಜನರನ್ನ ಏನು ಕಗ್ಗೊಲೆ ಮಾಡಿದ್ದಾರೆ ಭಯೋತ್ಪಾದಕರು, ಅವ್ರಿಗೆ ತಕ್ಕ ಪಾಠ ಕಲಿಸಲೇಬೇಕು, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಪ್ರತಿಯೊಬ್ಬರು ಒತ್ತಾಯಿಸ್ತಾ ಇದ್ದಾರೆ, ಪ್ರತಿಯೊಬ್ಬರು ಪ್ರಧಾನಿ ಬೆಂಬಲ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಇಂಥ ಹೇಳಿಕೆ ಇಡಿಸೋದು ಖಂಡಿತವಾಗಿಯೂ ಒಬ್ಬ ಮುಖ್ಯಮಂತ್ರಿಗೆ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಮಾಡಬಾರ್ದು ಅನ್ನುವಂಥ ಹೇಳಿಕೆ ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಮತ್ತು ನಿಮ್ಮ ಮಾನಸಿಕತೆ ಸ್ಪಷ್ಟವಾಗಿ ಮುಸಲ್ಮಾನರನ್ನು ಮೆಚ್ಚಿಸುವಂಥದ್ದಕ್ಕೆ ಮಾತ್ರ ಸೀಮಿತವಾಗಿದೆ. ಅದಕ್ಕೆ ನಿಮ್ಮ ಹೇಳಿಕೆ ಇವತ್ತು ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಮೆಚ್ಚಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯಾಗಿದ್ದಾರೆ. ಇದು ಖಂಡನೀಯ, ಇದು ಸರಿಯಲ್ಲ. ಸೊ ಇದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಮಾತು. ಟೋಟಲಿ CM ಅವರ ಹೇಳಿಕೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಆಕ್ರೋಶ ಪಡಿಸ್ತಾ ಇದೆ ಅಂತ ಹೇಳ್ಬೋದು. ಅಲ್ಪಸಂಖ್ಯಾತರ ಪಾಕಿಸ್ತಾನ ಮುಸ್ಲಿಮರು ಇರ್ಬೋದು, ಭಾರತೀಯರ ಮುಸ್ಲಿಮರನ್ನು ಖುಷಿ ಪಡಿಸೋಕ್ಕೋಸ್ಕರ ಸಿದ್ದರಾಮಯ್ಯ ಅಂತ ಹೇಳಿಕೆ ನೀಡ್ತಾ ಇದ್ದಾರೆ ಅಂತೇಳಿ ಖೂಬಾ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ಗೊತ್ತು ಇಡೀ ದೇಶಾದ್ಯಂತ ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣ ಆಗ್ಯದ. ಪಾಕ್ ಸುದ್ದಿವಾಹಿನಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವ್ರ ಪರ ಏನದಂದ್ರೆ ಪಾಕಿಸ್ತಾನದವ್ರ ಸುದ್ದಿ ಜೈ ಜಯಕಾರ ಹೇಳ್ತಾ ಇದ್ದಾರೆ. ನಿಜಕ್ಕೂ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂಥ ಹೇಳಿಕೆ ಕೊಡಬೇಕೇನು? ಟೋಟಲಿ ಯುದ್ಧ ಬೇಡ, ಟೋಟಲಿ ಏನದಂದ್ರೆ ಈ ರೀತಿಯ ಸಿದ್ದರಾಮಯ್ಯ ಅವ್ರೇನು ಹೇಳಿಕೆ ಇದೆ ಗೊತ್ತಾ, ಸಾಕಷ್ಟೊಂದು ಗೊಂದಲ, ಸಾಕಷ್ಟೊಂದು ಆಕ್ರೋಶಕ್ಕೆ ಕಾರಣ ಆಗ್ಯದ. ಮಾಜಿ ಕೇಂದ್ರ ಸಚಿವರಿದ್ದಾರೆ ಸರ್, ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಒಂದು ಮುಖ್ಯಮಂತ್ರಿ ಟೋಟಲಿ ಇವತ್ತಿನ ಪಾಕಿಸ್ತಾನ ಪರ ಮಾತಾಡ್ತಾ ಇದ್ದಾರೆ. ಇಲ್ಲಿಂದ ರಹೀಂ ಖಾನ್ ಏನು ಈಗಾಗಲೇ ನೀರು ಬಿಟ್ಟಿದ್ದಾರೆ, ಪಾಕಿಸ್ತಾನಕ್ಕೆ ನೀರು ಬಂದ್ ಮಾಡಿದ್ದಾರೆ, ಅದು ಯಾಕೆ ಬಂದ್ ಮಾಡ್ಯಾರ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದರು. ಅಂದರೆ ಇವರೆಲ್ಲ ಪಾಕಿಸ್ತಾನದಲ್ಲಿ ಗೆದ್ದಾರ, ಪಾಕಿಸ್ತಾನ ಸಚಿವರು ಇದ್ದಾರೆ, ಪಾಕಿಸ್ತಾನ CM ಇದ್ದಾರೆ ಅನ್ನೋ ಜನ ಮಾತಾಡ್ತಾರೆ. ನಾವಿಲ್ಲಿ ಏನು ಹೇಳ್ತೀರಿ? ಖಂಡಿತವಾಗಿಯೂ ಕಾಂಗ್ರೆಸ್ಸು ಸಂಪೂರ್ಣವಾಗಿ ದಿವಾಳಿಯಾಗಿದೆ. ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿದ್ದಂಥ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಕೇವಲ ತುಷ್ಟೀಕರಣದ ರಾಜಕೀಯದಿಂದ ಅಧಿಕಾರಕ್ಕೆ ಬರಬೇಕಂತ ಒಂದು ಏಕೈಕ ಉದ್ದೇಶದಿಂದ ಇವತ್ತು ಮುಖ್ಯಮಂತ್ರಿಗಳು ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ನಡೀಬಾರ್ದು ಅನ್ನುವಂಥದ್ದನ್ನು ಹೇಳಿಕೆ ಇದು ಖಂಡನೀಯ ಮತ್ತು ಇದು ಪಾಕಿಸ್ತಾನವನ್ನು ಮೆಚ್ಚಿಸುವಂಥದ್ದು ಮತ್ತು ಭಾರತದಲ್ಲಿರುವಂಥ ರಾಜ್ಯದಲ್ಲಿರುವಂಥ ಮುಸಲ್ಮಾನರನ್ನು ಮೆಚ್ಚಿಸುವಂಥ ಕೆಲಸವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕರ್ನಾಟಕದ ಜನತೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಅದೇ ರೀತಿ ರಹೀಂ ಖಾನ್ ಪಾಕಿಸ್ತಾನದ ಪರವಾಗಿ ನೀರು ಬಿಟ್ಟಿದ್ದಾರೆ ಇಲ್ಲ ಅಂತ ಹೇಳಿಕೆ ನೀರು ಬಿಡಬಾರ್ದು, ಯಾಕೆ ಬಂದ್ ಮಾಡ್ಯಾರ ಅಂತ. ಅದೇ ಇದು ಖಂಡನೀಯ. ನಿಮಗೆ ಬೀದರ ವಿಧಾನಸಭಾ ಕ್ಷೇತ್ರದ ಜನತೆ ಮತವನ್ನು ಕೊಟ್ಟಿದ್ದಾರೆ. ಇಲ್ಲಿನ ಜನತೆಯ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ಆ ಪ್ರಶ್ನೆ ಹಾಕುವಂಥ ನೀವು ಭಾರತದ ವಿರೋಧಿ ಮಾನಸಿಕತೆ ಅನ್ನುವಂಥದ್ದನ್ನು ಮತ್ತು 22 ಜನರ ಕೊಲೆನಾಯಿತು ಅದರ ವಿರುದ್ಧವಾಗಿ ಎಲ್ಲ ಅದರ ಪರವಾಗಿದ್ದೀರಿ ಅನ್ನುವಂಥದ್ದನ್ನು ನಿಮ್ಮ ಮಾನಸಿಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ತದೆ. ಸಿದ್ದರಾಮಯ್ಯ ಹೇಳಿಕೆ ಯಾವ ರೀತಿ ಅಂತ ತಾವು ನೋಡ್ತೀರಿ? ಇಂಥ ಸಂದರ್ಭದಲ್ಲಿ ಇಡೀ ದೇಶದ ಪ್ರತಿಯೊಂದು ಮೂಲೆಗಳಲ್ಲಿ ಏನು ಈಗಾಗಲೇ 26-27 ಜನರನ್ನ ಏನು ಕಗ್ಗೊಲೆ ಮಾಡಿದ್ದಾರೆ ಭಯೋತ್ಪಾದಕರು, ಅವ್ರಿಗೆ ತಕ್ಕ ಪಾಠ ಕಲಿಸಲೇಬೇಕು, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಪ್ರತಿಯೊಬ್ಬರು ಒತ್ತಾಯಿಸ್ತಾ ಇದ್ದಾರೆ, ಪ್ರತಿಯೊಬ್ಬರು ಪ್ರಧಾನಿ ಬೆಂಬಲ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಇಂಥ ಹೇಳಿಕೆ ಇಡಿಸೋದು ಖಂಡಿತವಾಗಿಯೂ ಒಬ್ಬ ಮುಖ್ಯಮಂತ್ರಿಗೆ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಮಾಡಬಾರ್ದು ಅನ್ನುವಂಥ ಹೇಳಿಕೆ ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಮತ್ತು ನಿಮ್ಮ ಮಾನಸಿಕತೆ ಸ್ಪಷ್ಟವಾಗಿ ಮುಸಲ್ಮಾನರನ್ನು ಮೆಚ್ಚಿಸುವಂಥದ್ದಕ್ಕೆ ಮಾತ್ರ ಸೀಮಿತವಾಗಿದೆ. ಅದಕ್ಕೆ ನಿಮ್ಮ ಹೇಳಿಕೆ ಇವತ್ತು ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಮೆಚ್ಚಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯಾಗಿದ್ದಾರೆ. ಇದು ಖಂಡನೀಯ, ಇದು ಸರಿಯಲ್ಲ. ಸೊ ಇದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಮಾತು. ಟೋಟಲಿ CM ಅವರ ಹೇಳಿಕೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಆಕ್ರೋಶ ಪಡಿಸ್ತಾ ಇದೆ ಅಂತ ಹೇಳ್ಬೋದು. ಅಲ್ಪಸಂಖ್ಯಾತರ ಪಾಕಿಸ್ತಾನ ಮುಸ್ಲಿಮರು ಇರ್ಬೋದು, ಭಾರತೀಯರ ಮುಸ್ಲಿಮರನ್ನು ಖುಷಿ ಪಡಿಸೋಕ್ಕೋಸ್ಕರ ಸಿದ್ದರಾಮಯ್ಯ ಅಂತ ಹೇಳಿಕೆ ನೀಡ್ತಾ ಇದ್ದಾರೆ ಅಂತೇಳಿ ಖೂಬಾ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.